ರಾಜ್ಯದಲ್ಲಿ ಈಗಾಗಲೇ 23 ಲೋಕಸಭಾ ಕ್ಷೇತ್ರಗಳು ಹೋಗಿ ಬಂದಿದ್ದೇನೆ. 2-3 ದಿವಸದಲ್ಲಿ ಉಳಿದ 5 ಕ್ಷೇತ್ರವನ್ನು ಪೂರ್ಣ ಮಾಡ್ತೇನೆ. ಹೋದ ಎಲ್ಲ ಕಡೆ ದೇವದುರ್ಲಭವಾದಂಥ ಒಂದು ಸ್ವಾಗತ ಸಿಗ್ತಾ ಇದೆ. 28ಕ್ಕೆ 28 ಲೋಕಸಭಾ ಕ್ಷೇತ್ರ ಗೆಲ್ಲಬೇಕು, BJP JDS ಸೇರಿ ಅನ್ನುವಂಥ ಪ್ರಯತ್ನ. ಈ ವಯಸ್ಸಿನಲ್ಲೂ ಸಹ ದೇವೇಗೌಡರು ಸಹ ಅನೇಕ ಕಡೆ ನಮ್ಮ ಪಕ್ಷದ ಅಭ್ಯರ್ಥಿಗಳ ಗೆಲುವಿಗಾಗಿ BJP JDS ಒಟ್ಟಾಗಿ ಕೆಲಸ ಮಾಡ್ತಿರೋದನ್ನು ತಾವು ನೋಡಿದ್ದೀರ. ದಾವಣಗೆರೆಯಲ್ಲಿ ನಮ್ಮ ಅಭ್ಯರ್ಥಿ ಭಾಳ ದೊಡ್ಡ ಅಂತರದಲ್ಲಿ ಗೆಲ್ಲೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಿನ್ನೆ ಭಾಳ ದೂರದ ಒಂದು ಗ್ರಾಮದಲ್ಲೂ ಸಹ 6-7 ಸಾವಿರ ಜನ ಸೇರೋದನ್ನು ನೋಡಿದಾಗ ನಿಶ್ಚಿತವಾಗಿ ನಮ್ಮ ಅಭ್ಯರ್ಥಿ ದೊಡ್ಡ ಅಂತರದಲ್ಲಿ ಗೆಲ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ನಾಮಿನೇಷನ್ ಫೈಲ್ ಮಾಡೋ ಸಂದರ್ಭದಲ್ಲಿ ಮತ್ತೊಮ್ಮೆ ನಾನು ಬಂದು ಹೋಗಬೇಕು ಅಂತ ಅಪೇಕ್ಷೆ ಇದೆ. ನಾನು ಬರೋಕ್ಕೆ ಪ್ರಯತ್ನ ಮಾಡ್ತೀನಿ. ನಮ್ಮ ಕಾಂಗ್ರೆಸ್ ಸ್ನೇಹಿತರು ಭಾಳಷ್ಟು ಮಾತನಾಡ್ತಾ ಇದ್ದಾರೆ. ಅದೆಲ್ಲಕ್ಕೂ ಉತ್ತರ ಮತದಾರರೇ ಕೊಡೋರು ಇದ್ದಾರೆ. ಲೋಕಸಭಾ ಚುನಾವಣೆ ಫಲಿತಾಂಶ ಬಂದ ಮೇಲೆ ಅವ್ರು ಎಲ್ಲಿರ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ತದೆ. ನಾನು ಕಾಂಗ್ರೆಸ್ ಅವ್ರಿಗೆ ಒಂದೇ ಒಂದು ಪ್ರಶ್ನೆಯನ್ನು ಕೇಳ್ತೇನೆ. ನಿಮ್ಮ ಪ್ರಧಾನಿ ಅಭ್ಯರ್ಥಿ ಯಾರು ಅಂತ ಅವ್ರ ಹೆಸರು ಹೇಳ್ತೀರಾ ನೀವು? ಇವತ್ತು ಯಾರೇ ಒಬ್ಬ ವ್ಯಕ್ತಿ ಹೆಸರನ್ನು ಹೇಳುವಂಥ ಸ್ಥಿತಿಯಲ್ಲಿ ಅವರಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಮತ್ತೊಮ್ಮೆ ಭಾಳ ದೊಡ್ಡ ಅಂತರದಲ್ಲಿ ಗೆದ್ದು ಲೋಕಸಭೆಗೆ ಪ್ರವೇಶ ಮಾಡೋರು ಇದ್ದಾರೆ. ಈಗಾಗಲೇ ಮುಂದಿನ 5 ವರ್ಷಗಳಲ್ಲಿ ಏನೇನು ಕಾರ್ಯಕ್ರಮ ರೂಪಿಸಬೇಕು ಅನ್ನೋದ್ರ ಬಗ್ಗೆ ಕಾರ್ಯಕ್ರಮವನ್ನು ರೂಪಿಸೋದಕ್ಕೆ ಈಗಾಗಲೇ ಗೃಹ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಈಗಾಗಲೇ ಯೋಜನೆ ಪ್ರಾರಂಭ ಆಗಿದೆ. ಇದೆಲ್ಲದರ ಅರ್ಥ ಬರುವಂಥ ದಿವಸಗಳಲ್ಲಿ BJP JDS ಸಮ್ಮಿಶ್ರ ಸರ್ಕಾರ ಹಾಲು ಜೇನಿನಂತೆ ಒಂದಾಗಿರ್ತೇವೆ. ಯಾವುದೇ ಕಾರಣಕ್ಕೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿಗೆ ಅವಕಾಶ ಕೊಡದೇ ನಾವು ಮುಂದೆ ಹೆಜ್ಜೆ ಇಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಈಗಾಗಲೇ CM ಗರೀಬಿ ಕಲ್ಯಾಣ ಯೋಜನೆಯಲ್ಲಿ ಬಡವರಿಗೆ ಉಚಿತವಾಗಿ ಅಕ್ಕಿ ಕೊಡ್ತಾ ಇದ್ದೇವೆ. ಅದನ್ನು ವಿಸ್ತರಣೆ ಮಾಡೋದ್ರ ಬಗ್ಗೆ ಪ್ರಧಾನಿಯವರು ಹೇಳಿದ್ದಾರೆ. 5 ಲಕ್ಷ ರೂವರೆಗಿನ ಆಯುಷ್ಮಾನ್ ಭಾರತ ಯೋಜನೆಯಡಿ ಬಡ ಕುಟುಂಬಗಳಿಗೆ ಉಚಿತ ಚಿಕಿತ್ಸಾ ಸೌಲಭ್ಯ ಮುಂದುವರಿಯಲಿದೆ. CM ಆವಾಸ್ ಯೋಜನೆಯಲ್ಲಿ ಬಡವರಿಗೆ 3 ಕೋಟಿ ಮನೆಗಳ ನಿರ್ಮಾಣ, ದಿವ್ಯಾಂಗರಿಗೂ ಯೋಜನೆ ಲಾಭ ಸಿಗೋದಿದೆ. ಹೀಗೆ 10 ಹಲವು ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ್ದೇವೆ. ಈ ಕಿಸಾನ್ ಸನ್ಮಾನ್ ಯೋಜನೆಯಲ್ಲಿ 6,000 ರೂಪಾಯಿ ಕೊಡ್ತಾ ಇದ್ದು ಅದನ್ನು ಮುಂದುವರಿಸ್ತೇವೆ ಅನ್ನುವಂಥ ಭರವಸೆಯನ್ನು ಸಹ ಪ್ರಧಾನಿಯವರೇ ಕೊಟ್ಟಿದ್ದಾರೆ.